35 ವರ್ಷ ಆಗಿದ ತಕ್ಷಣ ಬಹಳಷ್ಟು ಮಹಿಳೆಯರಿಗೆ ಕಾಡುವಂಥ ಸಮಸ್ಯೆ ಯಾವುದು ಗೊತ್ತಾ? ತುಂಬ ವೆಯ್ಟ್ ಜಾಸ್ತಿ ಆಗ್ತಿದ್ದೀನಿ, ಹೊಟ್ಟೆ ಭಾಗದ ಹತ್ರ, ತೊಡೆ ಭಾಗದ ಹತ್ರ ತುಂಬ ಫ್ಯಾಟ್ ಅಕ್ಯುಮುಲೇಟ್ ಆಗಿ ಪ್ರೆಗ್ನೆಂಟ್ ವುಮೆನ್ ಥರ ಕಾಣಿಸ್ತಿದೆ. ಹೊಟ್ಟೆ 5 ತಿಂಗಳ ಥರ ಹೇರ್ ಫಾಲ್ ಆಗ್ತಿರೋದು, ಸ್ಕಿನ್ ಗ್ಲೋ ಕಡಿಮೆ ಆಗ್ತಿರೋದು. ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಯಟ್ನ ಫಾಲೋ ಮಾಡ್ತಿದ್ರು ಕೂಡ ವೆಯ್ಟ್ ಕಡಿಮೆ ಆಗ್ತಾ ಇರೋದು, ತುಂಬ ಕ್ರೇವಿಂಗ್ಸು, ಸರಿಯಾಗಿ ನಿದ್ದೆ ಇಲ್ದಿರೋದು, ಈ ಥರ ಹಲವಾರು ಸಮಸ್ಯೆಗಳು ಕಾಣಿಸ್ತಿರುತ್ತೆ. ಬಹಳಷ್ಟು ಜನ ಏನು ಮಾಡ್ತಾರೆ, ನನಗೆ ವಿಲ್ ಪವರ್ ಇಲ್ಲ, ಅಯ್ಯೋ ನನಗೆ ಡಯಟ್ ಫಾಲೋ ಮಾಡೋಕ್ಕಾಗ್ತಿಲ್ಲ, ನಾನು ಏನು ಮಾಡಿದ್ರು ವೆಯ್ಟ್ ಕಡಿಮೆ ಆಗ್ತಿಲ್ಲ ಅಂತ ಅನ್ಕೊಂತಿರ್ತೀರ. ಬಟ್ ಆದರೆ ಮಹಿಳೆಯರಿಗೆ ಕಾಣಿಸುವ ಈ ಎಲ್ಲ ಕಾರಣಗಳಿಗೂ ಒಂದು ರೀಸನ್ ಇದೆ, ಅದೇ ಹಾರ್ಮೋನ್ಸ್. ಫಸ್ಟ್ ನಮ್ಮ ಪೀರಿಯಡ್ ಶುರುವಾದಾಗಿಂದ ನೆಕ್ಸ್ಟ್ ಮಂತ್ ಪೀರಿಯಡ್ ಶುರುವಾಗೋವರೆಗೂ ನಮ್ಮ ಬಾಡಿಯಲ್ಲಿ ಹಲವಾರು ಹಾರ್ಮೋನ್ಗಳ ಒಂದು ಏರುಪೇರು ಆಗ್ತಾ ಇರುತ್ತೆ. ಅದಕ್ಕೆ ಸರಿಯಾಗಿ ನಮ್ಮ ಬಾಡಿ ಕೂಡ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ನಮಗೆ ಆಹಾರದಲ್ಲಿ ಹಲವು ಚೇಂಜಸ್ ಅಂದರೆ ಜಂಕ್ ಫುಡ್ ಆಗ್ಬೋದು, ಇರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಆಗ್ಬೋದು, ಸರಿಯಾಗಿ ನಿದ್ದೆ ಇಲ್ದಿರೋದ್ರಿಂದ ಬಹಳಷ್ಟು ಈ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಯಾವಾಗ ಈ ಥರ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೋ ಆಗ ನಿಮಗೆ ಈ ಥರ ಮೂಡ್ ಸ್ವಿಂಗ್ಸ್ ಆಗಲಿ, ಕ್ರೇವಿಂಗ್ಸ್ ಆಗಲಿ, ಸರಿಯಾಗಿ ನಿದ್ದೆ ಬರದೇ ಇರೋದು ಮತ್ತು ವೆಯ್ಟ್ ಜಾಸ್ತಿ ಆಗೋದು, ಈ ಥರ ಹಲವಾರು ಸಮಸ್ಯೆಗಳು ಕಾಣಿಸ್ತಿರುತ್ತೆ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಮಹಿಳೆಯರಿಗೆ ಬೇಕಾಗಿರುವಂತಹ ಪ್ರಮುಖವಾದ ಹಾರ್ಮೋನ್ಸ್ ಯಾವುದು, ಈ ಹಾರ್ಮೋನ್ಸು ಕಡಿಮೆ ಆದರೆ ಯಾವೆಲ್ಲ ಸಮಸ್ಯೆಗಳಾಗುತ್ತೆ, ಹಾಗೇನೆ ಈ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಮ್ಮ ಫುಡ್ಡಲ್ಲಿ ನಾವು ಯಾವ್ಯಾವ ಫುಡ್ ಐಟಮ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು, ಹಾಗೆಯೇ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನೀವು ಹೇಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸರಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಯ್, ನಾನು ಕ್ಲಿನಿಕಲ್ ರಿಜಿಸ್ಟರ್ಡ್ ಡಯಟಿಷಿಯನ್ ನಿರ್ಮಲಾ. ನನ್ನ ಈ ಚಾನಲಲ್ಲಿ ಪ್ರೀ ಡಯಾಬಿಟಿಸು, PCOD, PCOS ಇದಕ್ಕೆ ಸಂಬಂಧಪಟ್ಟಂತಹ ಎವಿಡೆನ್ಸ್ ಬೇಸ್ಡ್ ನ್ಯೂಟ್ರಿಷನ್ ಟಿಪ್ಸ್ ಹಾಗೇನೆ ಕೆಲವು ರೆಸಿಪೀಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ನನ್ನ ಚಾನಲಲ್ಲಿ ನಿಮಗೆ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಖಂಡಿತ ಉತ್ತರ ಸಿಗುತ್ತೆ. ಮೊದಲಿಗೆ ಹಾರ್ಮೋನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಾರ್ಮೋನ್ಸ್ ಬಂದ್ಬಿಟ್ಟು ಇವೆಲ್ಲನೂ ಮೆಸೆಂಜರ್ಸ್, ಅಂದ್ರೆ ನಮ್ಮ ಬ್ರೈನ್ ಹತ್ರ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇರುತ್ತೆ. ಅಲ್ಲಿಂದ ಮೆಸೇಜಸ್ನ ತಗೊಂಡು ಅದು ಎಲ್ಲಿ ಕೆಲಸ ಮಾಡಬೇಕು ಆ ಸೆಲ್ ಹತ್ರ ಈ ಮೆಸೇಜಸ್ನ ಪಾಸ್ ಮಾಡೋದು, ಅಂದ್ರೆ ಪೋಸ್ಟ್ ಮಾಸ್ಟರ್ಸ್ ಇದ್ದ ಹಾಗೆ. ಈ ಹಾರ್ಮೋನ್ಸು ನಮ್ಮ ದೇಹದ ಬಹಳಷ್ಟು ಆಕ್ಟಿವಿಟೀಸ್ನ ಕಂಟ್ರೋಲ್ ಮಾಡುತ್ತೆ. ನಾವು ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿದ್ದೀವಿ, ಎಷ್ಟು ಎನರ್ಜೆಟಿಕ್ ಆಗಿದ್ದೀವಿ, ಹಾಗೆಯೇ ನಾವು ಎಷ್ಟು ಚೆನ್ನಾಗಿ ರಾತ್ರಿ ನಿದ್ದೆ ಮಾಡಿದ್ವಿ, ನಮಗೆ ಹಸುವಾಗೋದು, ಹಾಗೆಯೇ ಕ್ರೇವಿಂಗ್ಸು, ನಮ್ಮ ಮೂಡ್ ಸ್ವಿಂಗ್ಸು, ಕೋಪ, ಪ್ರತಿಯೊಂದನ್ನು ಕೂಡ ಈ ಹಾರ್ಮೋನ್ಸು ಕಂಟ್ರೋಲ್ ಮಾಡ್ತಿರೋದು. ಯಾವ ಪರ್ಟಿಕ್ಯುಲರ್ ಫುಡ್ನ ನಿಮ್ಮ ಡೈಲಿ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮಗಿರುವಂತಹ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು. ಅದರಲ್ಲೂ ಮಹಿಳೆಯರಿಗೆ ಕಾಣಿಸುವಂತಹ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಊಟದಲ್ಲೇ ಯಾವುದೇ ಮೆಡಿಸಿನ್ಸ್ ಇಲ್ದಿರ ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದು ತುಂಬಾನೇ ಇಂಪಾರ್ಟೆಂಟ್ ಹಾರ್ಮೋನು ಇನ್ಸುಲಿನ್. ಇನ್ಸುಲಿನ್ ಅನ್ನುವಂತಹ ಹಾರ್ಮೋನ್ನ ಉತ್ಪತ್ತಿ ಮಾಡೋದು ಪ್ಯಾಂಕ್ರಿಯಾಸ್ ಅನ್ನುವಂಥ ಒಂದು ಆರ್ಗನು. ಸೊ ಈ ಇನ್ಸುಲಿನ್ ಅನ್ನೋದು ಡೈರೆಕ್ಟ್ ಆಗಿ ನಾವು ಎಷ್ಟು ಕಾರ್ಬೋಹೈಡ್ರೇಟ್ಸ್ನ ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ನ ತಗೊಂಡ್ರೆ ನಿಮ್ಮ ಇನ್ಸುಲಿನ್ ಅನ್ನೋದು ಕೂಡ ಜಾಸ್ತಿ ಇರುತ್ತೆ. ಸೊ ಯಾವಾಗ ಈ ಇನ್ಸುಲಿನ್ ಅನ್ನೋದು ತುಂಬಾನೇ ಜಾಸ್ತಿ ದಿನ ಪೂರ್ತಿ ಇರುತ್ತೋ ಆಗ ನಿಮ್ಮ ಫ್ಯಾಟ್ ಬರ್ನಿಂಗ್ ಸ್ವಿಚ್ಚು ಆಫ್ ಆಗಿರುತ್ತೆ. ನಿಮ್ಮ ಫ್ಯಾಟ್ ಬರ್ನಿಂಗ್ ಸ್ವಿಚ್ಚು ಆಫ್ ಆದರೆ ನಿಮ್ಮ ಹೊಟ್ಟೆ ಭಾಗದಲ್ಲಿ, ನಿಮ್ಮ ತೊಡೆ ಭಾಗದಲ್ಲಿ ಹೆಚ್ಚು ಕೊಬ್ಬು ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ನೀವು ತಗೊಳ್ಳೋಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆ ಇರಬೇಕಾಗಿರೋದು ತುಂಬಾನೇ ಇಂಪಾರ್ಟೆಂಟ್. ಈ ಇನ್ಸುಲಿನ್ನ ಮ್ಯಾನೇಜ್ ಮಾಡುವಂತಹ ಒಂದು ಪದಾರ್ಥ ಇರಬೇಕು, ಅದೇ ಫೈಬರ್. ಸೊ ನೀವು ಯಾವಾಗ ಫೈಬರ್ನ ಜಾಸ್ತಿ ನಿಮ್ಮ ಮೀಲ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋತಿರೋ ಆಗ ನಿಮ್ಮ ಇನ್ಸುಲಿನ್ ಅನ್ನೋದು ಕೂಡ ನಿಧಾನಕ್ಕೆ ಜಾಸ್ತಿ ಆಗುತ್ತೆ. ಇದರಿಂದಾಗಿ ನಿಮ್ಮ ಫ್ಯಾಟ್ ಬರ್ನ್ ಸ್ವಿಚ್ ಕೂಡ ಆನ್ ಆಗಿರುತ್ತೆ. ಸೊ ಈ ತರ ನೀವು ನಿಮ್ಮ ಇನ್ಸುಲಿನ್ನ ಮ್ಯಾನೇಜ್ ಮಾಡೋದ್ರಿಂದ ನಿಮಗೆ ತುಂಬಾ ಎನರ್ಜಿ ಸಪ್ಲೈ ಸ್ಟೇಬಲ್ ಆಗಿರುತ್ತೆ. ನೀವು ತುಂಬಾ ಆಕ್ಟಿವ್ ಆಗಿರ್ತೀರಾ. ಕ್ರೇವಿಂಗ್ಸ್ ಆಗಬಹುದು, ಸುಸ್ತಾಗುವಂಥದ್ದು ಅಥವಾ ಲೋ ಎನರ್ಜಿ ಫೀಲ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ತಗೊಳ್ಳೋಂತಹ ಊಟದಲ್ಲಿ ಹೆಚ್ಚು ಹಸಿ ತರಕಾರಿ, ನಾರಿರುವಂತಹ ತರಕಾರಿಗಳು, ಸೊಪ್ಪು, ಮೊಳಕೆ ಬರಿಸಿರೋ ಕಾಳು ಮತ್ತೆ ಆದಷ್ಟು ಮಿಲೆಟ್ಸ್ನ ಯೂಸ್ ಮಾಡ್ಕೊಳ್ಳಿ. ನೀವು ಬರೀ ನಾರನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಸಾಲದು. ತುಂಬಾ ಜನ ಏನ್ ಮಿಸ್ಟೇಕ್ ಮಾಡ್ತಾರೆ ಗೊತ್ತಾ,
ಪದೇ ಪದೇ ಮಧ್ಯದಲ್ಲಿ ಏನಾದ್ರೂ ಸ್ವಲ್ಪ 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 ತಿಂತಾ ಇರ್ತಾರೆ. ಈ ತರ ನೀವು ತಗೊಳ್ಳುವಂತ ಆ ಸ್ವಲ್ಪ ಸ್ನಾಕ್ಸ್ ಏನಿದೆ ಇದು ಕೂಡ ನಿಮ್ಮ ಇನ್ಸುಲಿನ್ನ ಮತ್ತೆ ಅದರ ಬೇಸ್ ಲೈನ್ಗೆ ಬರೋದಕ್ಕೆ ಬಿಡೋದಿಲ್ಲ. ಸೊ ನೀವು ಈ ತರ ಪದೇ ಪದೇ ಸ್ನಾಕ್ಸ್ ನ ತಿಂತಾ ಇದ್ರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಈಗಂತೂ ಇನ್ಫರ್ಟಿಲಿಟಿ ಅನ್ನೋದು ತುಂಬಾನೇ ಕಾಮನ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಲೋ ಈಸ್ಟ್ರೋಜನ್ ಲೆವೆಲ್ಸ್. ಸೊ ಈಸ್ಟ್ರೋಜನ್ ಲೆವೆಲ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಇರುತ್ತೆ. ಆಗಷ್ಟೇ ಈ ಪ್ರೆಗ್ನೆನ್ಸಿ ಅನ್ನೋದು ಕಂಪ್ಲೀಟ್ ಆಗಿ 9 ಮಂತ್ಸ್ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಆಗೋದು. ಇನ್ನ ಪ್ರೆಗ್ನೆಂಟ್ ಇಲ್ದೇ ಇರುವಂತಹ ಮಹಿಳೆಯರಲ್ಲಿ ಬೋನ್ಸ್ ಸ್ಟ್ರಾಂಗ್ ಆಗಬೇಕು, ಒಂದು ಒಳ್ಳೆಯ ಸ್ಕಿನ್ ಅಲ್ಲಿ ಗ್ಲೋ ಇರಬೇಕು, ಸ್ಟ್ರೆಚ್ ಮಾರ್ಕ್ಸ್ ರಿಂಕಲ್ಸ್ ಕಡಿಮೆ ಇರಬೇಕು, ಹೆಂಗಾಗಿ ಕಾಣಿಸ್ಬೇಕು ಅಂತಂದ್ರೆ ಈ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನು ತುಂಬಾನೇ ಇಂಪಾರ್ಟೆಂಟ್. ಈಸ್ಟ್ರೋಜನ್ ಹಾರ್ಮೋನು ಕಡಿಮೆ ಆಗೋದ್ರಿಂದ ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಕಾಣಿಸುತ್ತೆ, ಹೆಚ್ಚು ಸುಸ್ತಾಗೋದು, ವೀಕ್ ಆಗಿರೋದು, ಮೈಕೈ ನೋವು ಬರೋದು, ಈ ಎಲ್ಲ ಪ್ರಾಬ್ಲಮ್ಸ್ ನಿಮಗೆ ಕಾಣಿಸ್ತಿರತ್ತೆ. ಸೊ ಈ ಈಸ್ಟ್ರೋಜನ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಈ ಫುಡ್ ಐಟಮ್ಸ್ ನ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಯಾವುದು ಅಂತಂದ್ರೆ ಈ ಸೋಯಾ ಮಿಲ್ಕು, ಸೋಯಾ ಬೀನು, ಸೋಯಾ ಚಂಗು, ಟೋಫು ಇವುಗಳನ್ನ ಹೆಚ್ಚು ಉಪಯೋಗಿಸೋದ್ರಿಂದ ಇದರಲ್ಲಿ ಫೈಟೋ ಈಸ್ಟ್ರೋಜನ್ ಅನ್ನುವಂತಹ ಒಂದು ಕೆಮಿಕಲ್ ಇರುತ್ತೆ. ಇದು ನಮ್ಮ ಬಾಡಿಯಲ್ಲಿರುವಂತಹ ಈಸ್ಟ್ರೋಜನ್ ತರಾನೇ ಕೆಲಸ ಮಾಡೋದ್ರಿಂದ ನಿಮಗೆ ಈಸ್ಟ್ರೋಜನ್ ನ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಸಹಾಯ ಆಗುತ್ತೆ. ಇದು ಅಲ್ದಿರ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ, ಎಳ್ಳಲ್ಲಿ, ಅದರಲ್ಲೂ ಕರಿ ಎಳ್ಳಲ್ಲಿ, ಸನ್ಫ್ಲವರ್ ಸೀಡ್ಸ್ ಅಲ್ಲಿ, ಸೂರ್ಯಕಾಂತಿ ಬೀಜಗಳಲ್ಲಿ ಈ ಲಿಗ್ನಿನ್ ಅನ್ನುವಂಥದ್ದು ಹೆಚ್ಚು ಇರೋದ್ರಿಂದ ಇದು ಕೂಡ ನಮ್ಮ ಈಸ್ಟ್ರೋಜನ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಅಂಜೂರ, ಡೇಟ್ಸು, ಹಾಗೇನೆ ಪ್ರೂನ್ಸ್ ಅಂತ ಹೇಳ್ತೀವಿ. ಸೊ ಇದ್ರಲ್ಲೂ ಕೂಡ ನಮ್ಗೆ ಫೈಟೋ ಈಸ್ಟ್ರೋಜನ್ಸ್ ಹೆಚ್ಚಾಗಿ ಸಿಗತ್ತೆ. ಕ್ಯಾಬೇಜು, ಕಾಲಿಫ್ಲವರು, ಬ್ರೋಕಲಿ, ಪೊಮೊಗ್ರಾನೆಟು ಇದ್ರಲ್ಲೆಲ್ಲಾನು ನಮ್ಗೆ ಈಸ್ಟ್ರೋಜನ್ಗೆ ಬೇಕಾದಂತಹ ಈಸ್ಟ್ರೋಜನ್ ಉತ್ಪತ್ತಿ ಆಗೋದಕ್ಕೆ ಬೇಕಾದಂತಹ ಕೆಮಿಕಲ್ಸ್ ಇರೋದ್ರಿಂದ ಇವುಗಳನ್ನ ಕೂಡ ನೀವು ಹೆಚ್ಚು ಉಪಯೋಗಿಸೋದ್ರಿಂದ ನಿಮಗೆ ಈಸ್ಟ್ರೋಜನ್ ಲೆವೆಲ್ಸ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮುಟ್ಟು ನಿಂತಿರುವಂತಹ ಮಹಿಳೆಯರು ಆದಷ್ಟು ಈ ಫುಡ್ ಐಟಮ್ಸ್ ನ ತಗೊಳ್ಳೋದ್ರಿಂದ ನಿಮ್ಮ ಬೋನ್ಸ್ ವೀಕ್ ಆಗೋದನ್ನ ತಡಿಬಹುದು. ಅಂದ್ರೆ ಆಸ್ಟಿಯೋಪೋರೋಸಿಸ್ ನ ಆದಷ್ಟು ತಡಿಬಹುದು. ಹಾಟ್ ಫ್ಲೆಶಸ್, ಮೂಡ್ ಸ್ವಿಂಗ್ಸ್, ಸಿವಿಯರ್ ಹೇರ್ ಫಾಲ್ ಇವುಗಳನ್ನೆಲ್ಲ ಕೂಡ ನಾವು ತಡಿಲಿಕ್ಕೆ ಈ ಫುಡ್ ಐಟಮ್ಸ್ ಸಹಾಯ ಮಾಡುತ್ತೆ. ಇನ್ನ ಮೂರನೇದು ಕಾಮಿಂಗ್ ಹಾರ್ಮೋನ್ ಅಂದ್ರೆ ಪ್ರೊಜೆಸ್ಟಿರಾನ್. ನಮ್ಮ ಮೂಡ್ನ ಮ್ಯಾನೇಜ್ ಮಾಡ್ತಿರುತ್ತೆ. ನಿಮಗೆ ತುಂಬಾ ಆಂಗ್ಸೈಟಿ ಇಶ್ಯೂಸು, ಕರೆಕ್ಟಾಗಿ ನಿದ್ದೆ ಬರ್ತಿಲ್ಲ, ಸಣ್ಣ ಪುಟ್ಟ ವಿಷಯಗಳಿಗೆ ಸಿಡಿಮಿಡಿ ಆಗ್ತಿರುತ್ತೆ, ಈ ಥರ ಪ್ರಾಬ್ಲಮ್ಸ್ ಏನಾದರೂ ನಿಮಗೆ ಇದ್ರೆ ಅದಕ್ಕೆ ಕಾರಣ ಈ ಪ್ರೊಜೆಸ್ಟಿರಾನ್ ಅನ್ನೋಂಥ ಹಾರ್ಮೋನು ಕಡಿಮೆ ಆಗೋ. ಪ್ರೊಜೆಸ್ಟಿರಾನ್ ಲೆವೆಲ್ಸ್ ಯಾವಾಗ ಕಡಿಮೆ ಆಗುತ್ತೋ ಆಗ ಇನ್ಫರ್ಟಿಲಿಟಿ ಪ್ರಾಬ್ಲಮು, PCOS ಪ್ರಾಬ್ಲಮು, ಅಥವಾ ಪೀರಿಯಡ್ಸ್ ಆದ್ರೂ ತುಂಬಾನೇ ಕಡಿಮೆ ಫ್ಲೋ ಅಥವಾ ಸ್ಪಾಟಿಂಗ್ಸು, ಈ ಥರ ಪ್ರಾಬ್ಲಮ್ಸು ಕಾಣಿಸುತ್ತೆ. ಈ ಪ್ರೊಜೆಸ್ಟಿರಾನ್ ಹಾರ್ಮೋನು ಇಂಬ್ಯಾಲೆನ್ಸ್ ಆದರೆ ಮೈಗ್ರೇನ್ ಪ್ರಾಬ್ಲಮ್ಮು, ಹೆಡ್ಏಕ್ ಪ್ರಾಬ್ಲಮ್ಮು, ಹಾಗೇನೆ ಬ್ಲೋಟಿಂಗ್ ಆಗೋದು, ಒಂಥರ ಇಂಡೈಜೆಷನ್ ಪ್ರಾಬ್ಲಮ್ಮು, ಹೆಚ್ಚು ಹೇರ್ ಫಾಲ್ ಆಗೋದು, ಮತ್ತೆ ಸುಸ್ತಾಗೋದು, ಈ ಥರ ಕೆಲವು ಸಿಂಪ್ಟಮ್ಸು ಕಾಣಿಸ್ಕೊಳ್ತಿರುತ್ತೆ. ಸ್ಲೀಪ್ ಡಿಸ್ಟರ್ಬೆನ್ಸು, ಮೂಡ್ ಸ್ವಿಂಗ್ಸು ಇವದಕ್ಕೆಲ್ಲನೂ ಕಾರಣ ಲೋ ಪ್ರೊಜೆಸ್ಟಿರಾನ್. ನ್ಯಾಚುರಲ್ ಆಗಿ ಈ ಪ್ರೊಜೆಸ್ಟಿರಾನ್ ಹಾರ್ಮೋನ್ನ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುವಂಥ ಆಹಾರ ಪದಾರ್ಥಗಳು ಯಾವುದು ಅಂತಂದರೆ ಅವಕಾಡೋ ಆಗಲಿ, ಆಲಿವ್ ಆಯಿಲ್ ಆಗಲಿ, ಅಥವಾ ಪಂಪ್ಕಿನ್ ಸೀಡ್ಸು, ಮತ್ತು ಸಿಟ್ರಸ್ ಫ್ರೂಟ್ಸು ಅಂದರೆ ವಿಟಮಿನ್ ಸಿ ಹೆಚ್ಚಾಗಿರುವಂತಹ ಫ್ರೂಟ್ಸು, ಮತ್ತು ವೆಜಿಟೇಬಲ್ಸ್ ಅಲ್ಲಿ ಕ್ಯಾಪ್ಸಿಕಮ್ಸ್ ಆಗ್ಬೋದು, ಮತ್ತು ಮಶ್ರೂಮ್ಸು, ಡಾರ್ಕ್ ಚಾಕ್ಲೇಟು, ಹಾಗೇನೆ ಬಾದಾಮಿ, ಗೋಡಂಬಿ ಇವೆಲ್ಲನೂ ನಮಗೆ ಈ ಪ್ರೊಜೆಸ್ಟಿರಾನ್ ಹಾರ್ಮೋನ್ನ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಮಗೆ ವಯಸ್ಸಾಗ್ತಾ ಆಗ್ತಾ ಈ ಮರವು ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ಬ್ರೈನು ಎಷ್ಟು ಆಕ್ಟಿವ್ ಆಗಿರುತ್ತೆ, ನಾವು ಎಷ್ಟು ವಿಷಯಗಳನ್ನ ಹೆಚ್ಚು ನೆನಪಿನಲ್ಲಿ ಇಟ್ಕೋತೀವಿ ಅನ್ನೋದು ಯಾವ ಹಾರ್ಮೋನ್ ಮೇಲೆ ಡಿಪೆಂಡ್ ಆಗಿದೆ ಗೊತ್ತಾ? ನಮ್ಮ ಥೈರಾಯ್ಡ್ ಹಾರ್ಮೋನ್ ಮೇಲೆ. ಅದ್ರ ಜೊತೆಗೆ ನಿಮಗೆ ಮೆಟಬಾಲಿಕ್ ರೇಟ್ ಅನ್ನೋದು ಕೂಡ ಈ ಥೈರಾಯ್ಡ್ ಹಾರ್ಮೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ನೀವು ಎಷ್ಟು ಎನರ್ಜೆಟಿಕ್ ಆಗಿರ್ತೀರಾ, ನಿಮ್ಮ ಬಾಡಿಯಲ್ಲಿ ವೆಯ್ಟ್ನ ಮ್ಯಾನೇಜ್ ಮಾಡಬೇಕಾಗಿರುವಂತಹ ಫ್ಯಾಟ್ ಸೆಲ್ಸು ಎಷ್ಟು ಫ್ಯಾಟ್ನ ಅಕ್ಯುಮುಲೇಟ್ ಮಾಡ್ಕೋಬೇಕು. ಸೊ ನಿಮ್ಮ ಓವರ್ ಆಲ್ ಮೆಟಬಾಲಿಕ್ ರೇಟ್ ಅನ್ನೋದು ಅಂದ್ರೆ ನಿಮ್ಮ ಎನರ್ಜಿ ಇನ್ ಅಂಡ್ ಔಟ್ಪುಟ್ನ ಕಂಟ್ರೋಲ್ ಮಾಡೋದೇ ಈ ಥೈರಾಯ್ಡ್ ಹಾರ್ಮೋನ್. ಈ TSH ಹಾರ್ಮೋನ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇರ್ ಫಾಲ್ ಆಗೋದು, ಸುಸ್ತಾಗೋದು, ಇಮಿಡಿಯೇಟ್ ಆಗಿ ವೇಟ್ ಗೇನ್ ಆಗೋದು, ಮತ್ತೆ ಹೆಚ್ಚು ಡ್ರೈ ಸ್ಕಿನ್ನು,
ಇವೆಲ್ಲ ಸಮಸ್ಯೆಗಳು ಕಾಣಿಸ್ತಿರುತ್ತೆ. ಥೈರಾಯ್ಡ್ ಹಾರ್ಮೋನ್ನ ಸಪೋರ್ಟ್ ಮಾಡುವಂತಹ ಫುಡ್ ಐಟಮ್ಸ್ ಯಾವ್ಯಾವುದು ಅಂತಂದ್ರೆ ಹೆಚ್ಚು ಸೊಪ್ಪನ್ನ ಉಪಯೋಗಿಸ್ಕೊಳ್ಳಿ. ಮೊಟ್ಟೆ, ಮೀನು, ಚಿಕನ್ನು, ಮತ್ತೆ ಈ ಬ್ರೆಜಿಲ್ ನಟ್ ಅನ್ನೋದು ಒಂದು ನಟ್ ಸಿಗುತ್ತೆ. ಇದರಲ್ಲಿ ನಮ್ಮ ಥೈರಾಯ್ಡ್ ಹಾರ್ಮೋನ್ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಬೇಕಾದಂತಹ ಸಿಲೆನಿಯಂ ಅನ್ನುವಂಥ ಒಂದು ಅಂಶ ಹೆಚ್ಚಾಗಿದೆ. ಸೊ ದಿವಸಕ್ಕೆ ಒಂದು ಬ್ರೆಜಿಲ್ ನಟ್ನ ತಗೊಳ್ಳೋದ್ರಿಂದ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ TSH ನ ಹೆಚ್ಚು ಪ್ರೊಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ತುಂಬಾ ಜನ ಏನ್ ಮಾಡ್ತಿದ್ದಾರೆ, ನಾರ್ಮಲ್ ಉಪ್ಪು ಬದಲಿಗೆ ಪಿಂಕ್ ಸಾಲ್ಟ್ ನ ಯೂಸ್ ಮಾಡ್ತಾರೆ. ಈ ಪಿಂಕ್ ಸಾಲ್ಟ್ ಅಲ್ಲಿ ಅಯೋಡಿನ್ ಅನ್ನೋದು ಇರೋದಿಲ್ಲ, ಇದ್ರೂ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ನಾರ್ಮಲ್ ಸಾಲ್ಟ್ ನ ನಿಮ್ಮ ಅಡಿಗೆಗಳಲ್ಲಿ ಉಪಯೋಗಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇದು ನಿಮ್ಮ TSH ಸಪೋರ್ಟ್ ಮಾಡುತ್ತೆ. ಇನ್ನ 5ನೇ ಹಾರ್ಮೋನು ಟೆಸ್ಟೋಸ್ಟೆರಾನ್. ಬಹಳಷ್ಟು ಜನ ಏನ್ ಅನ್ಕೊಂತಾರೆ, ಇದೊಂದು ಮೇಲ್ ಹಾರ್ಮೋನ್ ಅಲ್ವಾ, ಫೀಮೇಲ್ಸ್ಗೆ ಏನಕ್ಕೆ ಬೇಕಾಗುತ್ತೆ ಅಂತ ಅನ್ಕೊಂತೀವಿ. ಆದ್ರೆ ಈ ಟೆಸ್ಟೋಸ್ಟಿರಾನ್ಸ್ ಅನ್ನೋದು ನಮ್ಮ ಬೋನ್ ಸ್ಟ್ರಾಂಗ್ ಆಗೋದಕ್ಕೆ, ನಮ್ಮ ಮಸಲ್ ಮಾಸು ಇಂಪ್ರೂವ್ ಆಗೋದಕ್ಕೆ, ಹಾಗೇನೆ ಮೂಡ್ಸ್ ನ ರೆಗ್ಯುಲರೈಸ್ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಟೆಸ್ಟೋಸ್ಟಿರಾನ್ ಅನ್ನೋಂಥದ್ದು ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಜಾಸ್ತಿ ಆದ್ರೆ ಏನಾಗುತ್ತೆ ಗೊತ್ತಾ, PCOS ಸಮಸ್ಯೆ ಬರುತ್ತೆ. ಸೊ ಈ ಟೆಸ್ಟೋಸ್ಟಿರಾನ್ಸ್ ಜಾಸ್ತಿ ಆಗೋದ್ರಿಂದ ತುಂಬಾ ಮುಖದಲ್ಲಿ ಪಿಂಪಲ್ಸ್ ಬರೋದು, ಹಾಗೇನೆ ಹೇರ್ ಗ್ರೋ ಜಾಸ್ತಿ ಆಗೋದು, ಹಾಗೇನೆ ನಮ್ಗೆ ಅನ್ವಾಂಟೆಡ್ ಹೇರ್ ಅಂತ ಹೇಳ್ತೀವಲ್ಲ, ಕೈ ಮೇಲೆ ಕಾಲ್ ಮೇಲೆ ಎಲ್ಲಾನು ಹೇರ್ ಜಾಸ್ತಿ ಗ್ರೋ ಆಗೋದೆಲ್ಲ ಕಾರಣ ಈ ಟೆಸ್ಟೋಸ್ಟಿರಾನ್ ಇಂದ. ಅದೇ ಏನಾದ್ರು ಈ ಟೆಸ್ಟೋಸ್ಟಿರಾನ್ ಲೋ ಆದ್ರೆ ನಮ್ಮ ಒವೇರಿಯನ್ ಫಂಕ್ಷನ್ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ಸೆಕ್ಸ್ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಇಲ್ಲದೆ ಇರೋದು, ತುಂಬಾ ಸುಸ್ತಾಗೋದು, ಇನ್ಫರ್ಟಿಲಿಟಿ ರೇಟು ಜಾಸ್ತಿ ಆಗೋದು ಕೂಡ ಈ ಲೋ ಟೆಸ್ಟೋಸ್ಟಿರಾನ್ಸ್ ಇಂದ ಉಂಟಾಗುತ್ತೆ. ಸೊ ಟೆಸ್ಟೋಸ್ಟಿರಾನ್ಸ್ ಅನ್ನೋದು ನಮಗೆ ಒಂದು ಪ್ರಮಾಣದಲ್ಲಿ ಬೇಕೇ ಬೇಕು. ಸೊ ಆ ಪ್ರಮಾಣ ಹೆಚ್ಚುನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಈ ಟೆಸ್ಟೋಸ್ಟಿರಾನ್ಸ್ ನ ಬ್ಯಾಲೆನ್ಸ್ ಮಾಡುವಂತಹ ಮೇನ್ ಫುಡ್ ಐಟಮ್ಸ್ ಯಾವುದು ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೊಟ್ಟೆ, ಬನಾನಾ, ಬಾದಾಮಿ, ವಾಲ್ನಟ್ಸು. ಸೊ ಇವುಗಳನ್ನ ತಗೊಳ್ಳೋದ್ರಿಂದ ಈ ಟೆಸ್ಟೋಸ್ಟಿರಾನ್ಸ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಕಾರ್ಟಿಸಾಲ್ ಅನ್ನುವಂಥದ್ದು ಸ್ಟ್ರೆಸ್ ಹಾರ್ಮೋನು. ನೀವು ಯಾವಾಗ ಹೆಚ್ಚು ಸ್ಟ್ರೆಸ್ ಅಲ್ಲಿ ಇರ್ತೀರೋ ಈ ಕಾರ್ಟಿಸಾಲ್ ಅನ್ನುವಂಥ ಹಾರ್ಮೋನು ಜಾಸ್ತಿ ಆಗುತ್ತೆ. ಈ ಕಾರ್ಟಿಸಾಲ್ ಅನ್ನುವಂಥ ಹಾರ್ಮೋನು ಜಾಸ್ತಿ ಆದಾಗ ನಿಮ್ಮ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸಿ ಅನ್ನೋದು ಶುರುವಾಗುತ್ತೆ. ಅದ್ರ ಜೊತೆಗೆ ಈ ಕಾರ್ಟಿಸಾಲ್ ಹಾರ್ಮೋನು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೂ ನೆಗೆಟಿವ್ ಆಗಿ ಪರಿಣಾಮ ಬೀರೋದ್ರಿಂದ ಥೈರಾಯ್ಡ್ ಅದು ಮಾಡಬೇಕಾಗಿರುವಂತಹ ಕೆಲಸ ಕೂಡ ಸರಿಯಾಗಿ ಮಾಡೋದಿಲ್ಲ, ಅಂದ್ರೆ TSH ಲೆವೆಲ್ಸ್ ಲೋ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಹೈಪೋಥೈರಾಯ್ಡ್ ಅನ್ನೋಂತಹ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನ್ಯಾಚುರಲ್ ಆಗಿ ಈ ಕಾರ್ಟಿಸಾಲ್ ಅನ್ನೋಂತಹ ಹಾರ್ಮೋನು ಬೆಳಿಗ್ಗೆ ಹೊತ್ತು ಜಾಸ್ತಿ ಇರುತ್ತೆ. ಸೊ ಬಹಳಷ್ಟು ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಈ ಹೊಟ್ಟೆಯಲ್ಲಿ ಕಾಫಿ ಕುಡಿತಿದ್ರೆ ಈ ಕಾರ್ಟಿಸಾಲ್ ಅನ್ನೋಂತಹ ಹಾರ್ಮೋನು ಆಲ್ರೆಡಿ ಜಾಸ್ತಿ ಇರೋದು ಇನ್ನೂ ಜಾಸ್ತಿ ಆಗಿ ನಿಮಗೆ ದಿನ ಪೂರ್ತಿ ಕಾರ್ಟಿಸಾಲ್ ಅನ್ನೋಂತಹದ್ದು ಲೆವೆಲ್ ಜಾಸ್ತಿನೇ ಇರುತ್ತೆ. ಸೊ ಆದಷ್ಟು ನೀವು ಎದ್ದ ಮೇಲೆ 1.5 ಅವರ್ವರೆಗೂ ಕಾಫಿ ಟೀನ ತಗೋಬೇಡಿ. ಅದ್ರ ಜೊತೆಗೆ ನೀವೇನಾದ್ರೂ ಮೊಬೈಲ್ ಫೋನನ್ನ ಬೆಳಿಗ್ಗೆ ಎದ್ದಿದ ತಕ್ಷಣನೇ ನೋಡೋ ಅಭ್ಯಾಸ ಇಟ್ಕೊಂಡಿದ್ರೆ ಅದನ್ನ ಇವತ್ತಿಂದಾನೇ ಕಾರ್ಟಿಸಾಲ್ನ ಆದಷ್ಟು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಈ ಸ್ಟಿಮ್ಯುಲೆಂಟ್ಸ್ ಫುಡ್ ಅಂತ ಹೇಳ್ತೀವಿ, ಅಂದ್ರೆ ಹೆಚ್ಚು ಆಯಿಲಿ, ಸ್ಪೈಸಿ, ಕಾಫಿ, ಟೀ ಈ ತರ ಫುಡ್ಸ್ನ ಅವಾಯ್ಡ್ ಮಾಡಿ ಆದಷ್ಟು ಫರ್ಮೆಂಟೆಡ್ ಫುಡ್ ಮತ್ತೆ ಗಟ್ ಫ್ರೆಂಡ್ಲಿ ಫುಡ್ ಅಂತ ಹೇಳ್ತೀವಲ್ವಾ. ಸೊ ಮೊಸರು, ಮಜ್ಜಿಗೆ, ಗ್ರೀನ್ ಟೀ, ಚಿಯಾ ಸೀಡ್ಸು, ಗಸಗಸೆ ಈ ಥರದ ಫುಡ್ನ ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ನಿಮ್ಮ ಕಾರ್ಟಿಸಾಲ್ ಹಾರ್ಮೋನ್ನ ಮ್ಯಾನೇಜ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಕಾರ್ಟಿಸಾಲ್ನ ಕಡಿಮೆ ಮಾಡಬೇಕು ಅಂದ್ರೆ ನಾವು ರಿಲ್ಯಾಕ್ಸ್ ಆಗಿರೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಮೆಡಿಟೇಷನ್ ಆಗಲಿ, ಒಂದು ಒಳ್ಳೆಯ ಹಾಬಿ ಆಗಲಿ, ಅಥವಾ ಬ್ರೀದಿಂಗ್ ಎಕ್ಸಸೈಸು ಅಥವಾ ಬ್ರೀದಿಂಗ್ ಟೆಕ್ನಿಕ್ಸ್ನ ನಾವು ಉಪಯೋಗಿಸ್ಕೊಂಡು ಈ ಕಾರ್ಟಿಸಾಲ್ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೋಬೇಕು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.